ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್ ಅಂದರೆ ಏನು ಅಂಥೇಳಿ ತಿಳ್ಕೊತಾ ಹೋಗೋಣ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬನ್ನಿ ನಾವು ಫಸ್ಟಿಗೆ PPF ಅಂದರೆ ಏನು ಅಂಥೇಳಿ ನಾವು ತಿಳ್ಕೊಳ್ಳೋಣ. ಈ PPF ಅಂದರೆ ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್. ಇದೊಂದು ಸರ್ಕಾರದ ಹೂಡಿಕೆ ಯೋಜನೆ ಆಗಿದೆ. ಅದೇ ರೀತಿ ಇದೊಂದು ಸರ್ಕಾರದಿಂದ ಖಾತ್ರಿ ಕೊಡಲಾಗಿರುವಂತಹ ದೀರ್ಘಾವಧಿ ಹೂಡಿಕೆ ಯೋಜನೆ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾದರೆ ನಾವು ಈ PPF ಅಕೌಂಟ್ನ ಎಲ್ಲೆಲ್ಲಿ ಓಪನ್ ಮಾಡ್ಬೋದು ಅಂಥೇಳಿ ತಿಳ್ಕೊತಾ ಹೋಗೋಣ. ಈ PPF ಅಕೌಂಟ್ನ ನಾವು ನಿಮ್ಮ ಹತ್ತಿರ ಇರುವಂತಹ ಬ್ಯಾಂಕ್ನಲ್ಲಿ ಕೂಡ ಓಪನ್ ಮಾಡ್ಬೋದು. ಅದೇ ರೀತಿ ನೀವು ಪೋಸ್ಟ್ ಆಫೀಸಿಗೆ ಹೋಗಿ ಕೂಡ ನೀವು ಈ PPF ಅಕೌಂಟ್ನ ಓಪನ್ ಮಾಡ್ಬೋದಾಗಿರುತ್ತೆ. ಈ PPF ಅಕೌಂಟ್ನ ನೀವು ಯಾವೆಲ್ಲ ಬ್ಯಾಂಕ್ಗಳಲ್ಲಿ ಓಪನ್ ಮಾಡ್ಬೋದು ಅಂಥೇಳಿ ನಾವು ನೋಡೋದಾದರೆ SBI ಬ್ಯಾಂಕ್ ಆಗಿರ್ಬೋದು, HDFC ಬ್ಯಾಂಕ್ ಆಗಿರ್ಬೋದು, ಕೆನರಾ ಬ್ಯಾಂಕ್ ಆಗಿರ್ಬೋದು, ICIC ಬ್ಯಾಂಕ್ ಆಗಿರ್ಬೋದು, ಆಕ್ಸಿಸ್ ಬ್ಯಾಂಕ್ ಆಗಿರ್ಬೋದು. ಈ ರೀತಿ ಎಲ್ಲ ಬ್ಯಾಂಕ್ಗಳಲ್ಲೂ ಕೂಡ ನೀವು ಈ PPF ಅಕೌಂಟ್ನ ನೀವು ಓಪನ್ ಮಾಡ್ಬೋದಾಗಿರುತ್ತೆ. ಅದೇ ರೀತಿ ನಿಮ್ಮ ಹತ್ತಿರದಲ್ಲಿರುವಂತಹ ಪೋಸ್ಟ್ ಆಫೀಸಿಗೂ ಕೂಡ ಹೋಗಿ ಈ ಅಕೌಂಟ್ನ ನೀವು ಓಪನ್ ಮಾಡ್ಬೋದಾಗಿರುತ್ತೆ. ಈ ಅಕೌಂಟ್ನ ನೀವು ಓಪನ್ ಮಾಡಿದ ಮೇಲೆ ಕನಿಷ್ಠ ಹೂಡಿಕೆಯ ಅವಧಿ ನಿಮಗೆ 15 ವರ್ಷ ಆಗಿರುತ್ತೆ. ಆಮೇಲೆ ಕೂಡ ನೀವು ಅದನ್ನ ಬೇಕಾದರೆ ವಿಸ್ತರಣೆ ಕೂಡ ಮಾಡಲಿಕ್ಕೆ ಅವಕಾಶ ಕೂಡ ಕೊಟ್ಟಿರ್ತಾರೆ. ಅದೇ ರೀತಿ ನೀವೀಗ ಈ ಅಕೌಂಟ್ನ ಓಪನ್ ಮಾಡಿರ್ತೀರಾ, ಹೇಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಅಥವಾ ಯಾವ ರೀತಿ ಡೆಪಾಸಿಟ್ ಮಾಡೋದು ಅಂಥೇಳಿ ನಾವು ನೋಡೋದಾದರೆ ನಿಮಗೆ ವರ್ಷಕ್ಕೆ ಒಂದು 500 ರೂಪಾಯಿಯಿಂದ 1.5 ಲಕ್ಷದವರೆಗೆ ಕೂಡ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಬೋದಾಗಿರುತ್ತೆ. ಹಾಗೆ ನಿಮ್ಮ ಹೂಡಿಕೆ ಮೊತ್ತ ಏನು ಮಾಡಿರ್ತೀರಲ್ಲ ಅದಕ್ಕೆ ಕೂಡ ನಿಮಗೆ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಸಿಗತ್ತೆ. ಹಾಗೆ ಈ ಅಕೌಂಟ್ನ ಓಪನ್ ಮಾಡಿರ್ತೀರಲ್ಲ ಇದಕ್ಕೆ ನಿಮಗೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಲ್ವ ಇದಕ್ಕೆ ಎಷ್ಟು ಬಡ್ಡಿ ಸಿಗತ್ತೆ ಅಂಥೇಳಿ ನಾವು ನೋಡೋದಾದರೆ ಈಗ ಸದ್ಯಕ್ಕೆ 7.1% ಅಷ್ಟು ನಿಮಗೆ ಈಗ ಬಡ್ಡಿ ಸಿಗ್ತಾ ಇದೆ. ಹಾಗೆ ಇದೊಂದು ಸ್ಮಾಲ್ ಸೇವಿಂಗ್ಸ್ ಸ್ಕೀಮ್ ಆಗಿದೆ. ಹಾಗಾದರೆ ಇದನ್ನ ಈ ಡೆಪಾಸಿಟ್ನ ಯಾವ ರೀತಿ ಮಾಡೋದು, ಹೇಗೆ ಈ PPF ಅಕೌಂಟಲ್ಲಿ ಡೆಪಾಸಿಟ್ ಮಾಡ್ಬೋದು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ವರ್ಷದಲ್ಲಿ ಯಾವುದೇ ದಿನ ಕೂಡ ನೀವು ಈ PPF ಅಕೌಂಟ್ಗೆ ಹಣವನ್ನು ಹಾಕ್ಬೋದಾಗಿರುತ್ತೆ. ಹಾಗೆ ನಿಮಗೆ ಒಂದು 12 ಕಂತುಗಳ ಅವಕಾಶ ಕೂಡ ಇವರು ಕೊಟ್ಟಿರ್ತಾರೆ. ಹಾಗೆ ನೀವೀಗ ಅಕೌಂಟ್ನ ಓಪನ್ ಮಾಡಿರ್ತೀರಾ, ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ಮಾಡಿರ್ತೀರ. ನಂತರ ನೀವು ಇದನ್ನ ಒಂದು ಬ್ಯಾಂಕ್ನಲ್ಲಿ ಈಗ PPF ಅಕೌಂಟ್ನ ಮಾಡಿಸಿದ್ರೆ ಬೇರೆ ಬ್ಯಾಂಕ್ಗೆ ಕೂಡ ಅಥವಾ ಪೋಸ್ಟ್ ಆಫೀಸಿಗೆ ಕೂಡ ನೀವು ಈ ಹಣವನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಲಿಕ್ಕೂ ಕೂಡ ನಿಮಗೆ ಇದರಲ್ಲಿ ಅವಕಾಶ ಸಿಗತ್ತೆ. ಹಾಗೆ ನಿಮಗೆ ಇದರಲ್ಲಿ ಲೋನ್ ಕೂಡ ಕೊಡ್ತಾರೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದಂತಹ 7 ವರ್ಷ ಬಳಿಕ ಸ್ವಲ್ಪ ಮೊತ್ತವನ್ನು ನೀವು ಹಿಂಪಡೆಯುವಂತಹ ಅವಕಾಶ ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ. ಅದೇ ರೀತಿ ಈ PPFನ್ನು ಕನಿಷ್ಠ ನೀವು ಒಂದು 15 ವರ್ಷ ಅವಧಿಯ ಹೂಡಿಕೆ ಸ್ಕೀಮ್ ಆದ್ದರಿಂದ ನಿಮಗೆ ಇದು ದೀರ್ಘಾವಧಿಯ ಲಾಭವನ್ನು ತಂದುಕೊಡತ್ತೆ. ಹಾಗೆ ಇದರಿಂದ ಬೆನಿಫಿಟ್ಸ್ ಏನಿದೆ ನಮಗೆ ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಇದೊಂದು ಸರ್ಕಾರದ ಯೋಜನೆಯಾಗಿದ್ದು ಸುರಕ್ಷಿತವಾಗಿರುತ್ತೆ. ಅದೇ ರೀತಿ ನೀವು ಟ್ಯಾಕ್ಸ್ ಫ್ರೀ ರಿಟರ್ನ್ಸ್ ಕೂಡ ನೀವು ಪಡ್ಕೊಬೋದಾಗಿರುತ್ತೆ. ಹಾಗೆ ಲೋನ್ ಆ್ಯಂಡ್ ವಿತ್ಡ್ರಾಲ್ ಆಪ್ಷನ್ಸ್ ಕೂಡ ನಿಮಗೆ ಇದರಲ್ಲಿ ಸಿಗತ್ತೆ. ಹಾಗೆ ರಿಟೈರ್ಮೆಂಟ್ ಸೇವಿಂಗ್ಸ್ಗೆ ಕೂಡ ಇದು ಸೂಕ್ತವಾಗಿರುತ್ತೆ ಅಂತಲೇ ಹೇಳ್ಬೋದು. ಅದೇ ರೀತಿ 15 ವರ್ಷಗಳ ಬಳಿಕ ನಿಮಗೆ ಸಂಪೂರ್ಣ ಮೊತ್ತವನ್ನು ಇದರಲ್ಲಿ ಹಿಂಪಡೆಯಬಹುದಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಯಿತು, ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ಸ್ ಮಾಡೋದನ್ನ ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.